ಕರೆಯೋಕ್ಕೂ ಮೊದಲು ಸರ್ಕಾರದ ನಾಯಕರಿಂದ ಒಗ್ಗಟ್ಟಿನ ಮಂತ್ರ ನಡೀತಾ ಇರುವಂಥದ್ದು. ಒಂದೆರಡು ಎಕ್ಸಾಂಪಲ್ ಅಂದರೆ, ಒಂದು ಅಧಿವೇಶನಕ್ಕೆ ಮೊದಲು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ಈ ಸರಿ CM ರವರ ಖಾತೆಯಿಂದ ನಾನು DK ರವರು ಹಾಲು ಜೇನು ಇದ್ದಂಗಿದ್ದೀವಿ ಅಂತಾರೆ. ಅಧಿವೇಶನದಲ್ಲಿ ವಿಪಕ್ಷಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಈ ರೀತಿ ಮಾಡ್ತಿದ್ದಾರಾ ಅನ್ನೋದು ಪ್ರಶ್ನೆ ಸರ್. ಇದೆಲ್ಲ ನಡೀತಾ ಇರುತ್ತೆ, ಇದೇನು ಹೊಸತೇನಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 52ರಿಂದ ಚುನಾವಣೆ ಪ್ರಾರಂಭ ಆದಾಗಿಂದ ಮುಖ್ಯಮಂತ್ರಿಗಳು ಊಟ ಕೊಡ್ತಾರೆ, ತಿಂಡಿ ಕರೀತಾರೆ, ಅಥವಾ ಈ ರೀತಿ ಬೆಳವಣಿಗೆಗಳು ನಡೀತಾನೆ ಇದೆ. ಹೊಸತೇನಾದರೂ ಇದ್ದರೆ ಹೇಳ್ಬೋದು. ಬೇರೆ ಬೇರೆ ಶೇಪು ತಗೊಳುತ್ತೆ ಅಷ್ಟೇ. ಕೆಲವರು ಡಿನ್ನರಿಗೆ ಕರೀತಾರೆ, ಕೆಲವರು ಲಂಚ್ ಕರೀತಾರೆ, ಅದೆಲ್ಲ ನಡೀತಾ ಇರ್ತದೆ. ಅದು ಭಾಳ ಒಳ್ಳೆ ಬೆಳವಣಿಗೆ ಅಲ್ಲ. ಎಲ್ಲ ಒಂದು ಸಂಯಮದಿಂದ ಎಲ್ಲರೂ ಕೂಡ ಇರೋದಕ್ಕೆ ಒಂದು ದಾರಿ. ಕೆಪಿಸಿ ಅಧ್ಯಕ್ಷರೇ 10ನೇ ತಾರೀಕು ಒಂದು ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ. ಅವರು 6 ವರ್ಷ ಪೂರ್ಣ ಆಗ್ತಾ ಇದೆ ಮಾರ್ಚ್ 10ಕ್ಕೆ. ಇದೇನು KPCC ಬಿಡಿ ಮುನ್ಸೂಚನೆನಾ ಏನು ಸರ್? ಅಲ್ಲಲ್ಲ, ಅವರು ಈಗ 6 ವರ್ಷ KPCC ನಡೆಸೋದು ಸುಲಭ ಅಲ್ಲ. ನಾನು ಕೂಡ ಆ ಸ್ಥಾನದಲ್ಲಿ ಇದ್ದವನೇ. ಆದರೆ ಅಷ್ಟು ಸುದೀರ್ಘವಾಗಿ ಅವರು ನಡೆಸಿದ್ದಾರೆ. ಅದಕ್ಕೆ ಒಂದು ಸಂತೋಷದಿಂದ ನಾವು ನೋಡಪ್ಪ ನೀವೆಲ್ಲ ಸಹಕಾರ ಮಾಡಿದ್ರಿ, ಅದಕ್ಕಾಗಿ ನಾನು ನಡೆಸೋಕ್ಕಾಯ್ತು ಅಂತೇಳಿ ಒಂದು ಊಟಕ್ಕೆ ಕರೆಯೋದು ಕೂಡ ನನ್ನ ದೃಷ್ಟಿಯಲ್ಲಿ ಏನು ತಪ್ಪೇನಿಲ್ಲ. ಅದು ನಡೀತಾನೆ ಇರುತ್ತೆ. ನೋಡಿ, ನಾವು ಹೇಳದಲ್ಲೇ ಇರಲಿ, ಸಮಯ ಬಂದಾಗ ಅವೆಲ್ಲ ಬದಲಾವಣೆಗಳು ಆಗ್ತಾನೆ ಇರುತ್ತೆ. ಹೌದು, ಅವ್ರು ಹೇಳಿರೋದು ಸರಿಯಾಗೇ ಇದೆ, ಸರಿಯಾಗಿ ಹೇಳಿದ್ದಾರೆ ಅವರು. ಅದರಲ್ಲಿ ಏನು ತಪ್ಪಿಲ್ವಲ್ಲ. ನಾವು ಹೊಸ ನಾಯಕತ್ವಗಳನ್ನ ಬೆಳೆಸಬೇಕು ಅನ್ನೋದು ನಮ್ಮ ಪಕ್ಷದ ಅದು ಒಂದು ಕೂಡ ಉದ್ದೇಶ. ಅದನ್ನು ಮಾಡ್ತಾ ಇರ್ತಾರೆ ಅವಾಗವಾಗ. ಕರೆಯೋಕ್ಕೂ ಮೊದಲು ಸರ್ಕಾರದ ನಾಯಕರಿಂದ ಒಗ್ಗಟ್ಟಿನ ಮಂತ್ರ ನಡೀತಾ ಇರುವಂಥದ್ದು. ಒಂದೆರಡು ಎಕ್ಸಾಂಪಲ್ ಅಂದರೆ, ಒಂದು ಅಧಿವೇಶನಕ್ಕೆ ಮೊದಲು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ಈ ಸರಿ CM ರವರ ಖಾತೆಯಿಂದ ನಾನು DK ರವರು ಹಾಲು ಜೇನು ಇದ್ದಂಗಿದ್ದೀವಿ ಅಂತಾರೆ. ಅಧಿವೇಶನದಲ್ಲಿ ವಿಪಕ್ಷಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಈ ರೀತಿ ಮಾಡ್ತಿದ್ದಾರಾ ಅನ್ನೋದು ಪ್ರಶ್ನೆ ಸರ್. ಇದೆಲ್ಲ ನಡೀತಾ ಇರುತ್ತೆ, ಇದೇನು ಹೊಸತೇನಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 52ರಿಂದ ಚುನಾವಣೆ ಪ್ರಾರಂಭ ಆದಾಗಿಂದ ಮುಖ್ಯಮಂತ್ರಿಗಳು ಊಟ ಕೊಡ್ತಾರೆ, ತಿಂಡಿ ಕರೀತಾರೆ, ಅಥವಾ ಈ ರೀತಿ ಬೆಳವಣಿಗೆಗಳು ನಡೀತಾನೆ ಇದೆ. ಹೊಸತೇನಾದರೂ ಇದ್ದರೆ ಹೇಳ್ಬೋದು. ಬೇರೆ ಬೇರೆ ಶೇಪು ತಗೊಳುತ್ತೆ ಅಷ್ಟೇ. ಕೆಲವರು ಡಿನ್ನರಿಗೆ ಕರೀತಾರೆ, ಕೆಲವರು ಲಂಚ್ ಕರೀತಾರೆ, ಅದೆಲ್ಲ ನಡೀತಾ ಇರ್ತದೆ. ಅದು ಭಾಳ ಒಳ್ಳೆ ಬೆಳವಣಿಗೆ ಅಲ್ಲ. ಎಲ್ಲ ಒಂದು ಸಂಯಮದಿಂದ ಎಲ್ಲರೂ ಕೂಡ ಇರೋದಕ್ಕೆ ಒಂದು ದಾರಿ. ಕೆಪಿಸಿ ಅಧ್ಯಕ್ಷರೇ 10ನೇ ತಾರೀಕು ಒಂದು ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ. ಅವರು 6 ವರ್ಷ ಪೂರ್ಣ ಆಗ್ತಾ ಇದೆ ಮಾರ್ಚ್ 10ಕ್ಕೆ. ಇದೇನು KPCC ಬಿಡಿ ಮುನ್ಸೂಚನೆನಾ ಏನು ಸರ್? ಅಲ್ಲಲ್ಲ, ಅವರು ಈಗ 6 ವರ್ಷ KPCC ನಡೆಸೋದು ಸುಲಭ ಅಲ್ಲ. ನಾನು ಕೂಡ ಆ ಸ್ಥಾನದಲ್ಲಿ ಇದ್ದವನೇ. ಆದರೆ ಅಷ್ಟು ಸುದೀರ್ಘವಾಗಿ ಅವರು ನಡೆಸಿದ್ದಾರೆ. ಅದಕ್ಕೆ ಒಂದು ಸಂತೋಷದಿಂದ ನಾವು ನೋಡಪ್ಪ ನೀವೆಲ್ಲ ಸಹಕಾರ ಮಾಡಿದ್ರಿ, ಅದಕ್ಕಾಗಿ ನಾನು ನಡೆಸೋಕ್ಕಾಯ್ತು ಅಂತೇಳಿ ಒಂದು ಊಟಕ್ಕೆ ಕರೆಯೋದು ಕೂಡ ನನ್ನ ದೃಷ್ಟಿಯಲ್ಲಿ ಏನು ತಪ್ಪೇನಿಲ್ಲ. ಅದು ನಡೀತಾನೆ ಇರುತ್ತೆ. ನೋಡಿ, ನಾವು ಹೇಳದಲ್ಲೇ ಇರಲಿ, ಸಮಯ ಬಂದಾಗ ಅವೆಲ್ಲ ಬದಲಾವಣೆಗಳು ಆಗ್ತಾನೆ ಇರುತ್ತೆ. ಹೌದು, ಅವ್ರು ಹೇಳಿರೋದು ಸರಿಯಾಗೇ ಇದೆ, ಸರಿಯಾಗಿ ಹೇಳಿದ್ದಾರೆ ಅವರು. ಅದರಲ್ಲಿ ಏನು ತಪ್ಪಿಲ್ವಲ್ಲ. ನಾವು ಹೊಸ ನಾಯಕತ್ವಗಳನ್ನ ಬೆಳೆಸಬೇಕು ಅನ್ನೋದು ನಮ್ಮ ಪಕ್ಷದ ಅದು ಒಂದು ಕೂಡ ಉದ್ದೇಶ. ಅದನ್ನು ಮಾಡ್ತಾ ಇರ್ತಾರೆ ಅವಾಗವಾಗ.